ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ, ನಾವಿವಾಗ ಬರುವಾಗ ಬಟ್ಟೆ ಅಂಗಡಿಗೆ ಹೋಗೇ ಬಂದ್ವಿ. ಎಲ್ಲ ಥರದ ಲೇಟೆಸ್ಟ್ ಡಿಸೈನ್ಸು, ಡಿಸೈನರ್ ಸೀರೆಗಳು, ಡ್ರೆಸ್ಸಸ್ಸು ಇದನ್ನೆಲ್ಲ ಮನೆಗೆ ತರೋದಕ್ಕೆ ಹೇಳಿದ್ದೀವಿ. ಸೊ ಯಾರೂ ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ. ಬಟ್ಟೆ ಅಂಗಡಿನೇ ಮನೆಗೆ ಬರುತ್ತೆ. ಆಮೇಲೆ ಅವ್ರ ಹತ್ರ ಕ್ಯಾಟ್ಲಾಗ್ ಇರುತ್ತೆ. ಅಭಿ ಮಹೇಶ, ನಿಮಗೆಲ್ಲ ಯಾವ ಥರದ ಬಟ್ಟೆ ಬೇಕೋ, ಶೇರ್ವಾನಿ ಬೇಕೋ, ಪಂಚೆ ಬೇಕೋ, ಯಾವ ಥರದ್ದು ಬೇಕಿದ್ರೂ ಬುಕ್ ಮಾಡಿದ್ರೆ ಅವರು ಮನೆಗೆ ತಂದ್ಕೊಟ್ಟು ಹೋಗ್ತಾರೆ. ದೊಡ್ಡಪ್ಪ, ಸೀರಿಯಸ್ಲಿ? ಎಸ್. ವಾವ್, ಎಲ್ಲ ಇಲ್ಲೇ ಸೆಲೆಕ್ಟ್ ಮಾಡ್ಬೋದು ಅಲ್ವಾ? ಈಗ ಯಾರಿಗೂ ಸಮಯ ಇಲ್ಲ. ನಾವು ಬಟ್ಟೆ ಅಂಗಡಿ ಅಂತ ಓಡಾಡ್ಕೊಂಡಿರೋದ್ರ ಬದಲು ಈ ಥರ ಮಾಡಿದ್ರೆ ಒಳ್ಳೇದು ಅಂತ ಹೀಗೆ ಮಾಡಿದ್ವಿ. ನೋಡ್ದ ಶಾರ್ವರಿ, ಶಾಪಿಂಗ್ ಹೋಗೋಣ ಅಂತಿದ್ಯಲ್ಲ, ಅದಕ್ಕೆ ಮನೇಲಿ ದೊಡ್ಡವ್ರು ಇರಬೇಕು ಅಂತ ಅನ್ನೋದು. ಏನು ಪಕ್ಕ ಪ್ಲ್ಯಾನ್ ಮಾಡಿದ್ದಾರೆ ನೋಡು, ಕಲ್ತ್ಕೋ. ಅಭಿ, ನಾವು ಆಲ್ರೆಡಿ ಕ್ಯಾಟ್ಲಾಗ್ ನೋಡಿ ಶೇರ್ವಾನಿ ಬುಕ್ ಮಾಡಾಯ್ತು. ಇವ್ರು ಇನ್ನೂ ಈ ಡಿಸೈನಲ್ಲಿ ಆ ಕಲರಲ್ಲಿ ಈ ಡಿಸೈನ್ ಅಂತಿದಾರಲ್ವ. ಸೀರಿಯಸ್ಲಿ ಬ್ರೋ, ಇವ್ರ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್. ಹೆಂಗಸರನ್ನ ಸಹನಾಮಯಿ ಅಂತ ಕರೆಯೋದೇ ಅವರು ಸೀರೆ ನೋಡೋದಕ್ಕೆ ತಗೊಳ್ಳೋ ಟೈಮಿಂದ. ರೇಗ್ಸದ್ ಸಾಕು. ಈಗ ನಂಗೊಂದು ಒಳ್ಳೆ ಡ್ರೆಸ್ ಚೂಸ್ ಮಾಡ್ಕೊಡಿ. ನಾನು ಏನು ಹಾಕೊಂಡ್ರು ಚೆನ್ನಾಗಿರುತ್ತೆ, ದ್ಯಾಟ್ಸ್ ಡಿಫ್ರೆಂಟ್. ಬಟ್ ಸ್ಟಿಲ್ ಇದು ಬೇರೆ, ನೀನೇ ಮೆಚ್ಕೋಬೇಕು. ನೀನು ಚೊಟ್ ಮೆಣಸಿನ್ಕಾಯಿ ಇದು ನಿನಗೆ ಸೂಟ್ ಆಗುತ್ತೆ ನೋಡು. ಅದ್ರಲ್ಲಿ ನೀನು ಬರ್ಮುಡ ಹೊಲ್ಸ್ಕೊ. ಹೇ ವಾವ್, ದಿಸ್ ಇಸ್ ಆಕ್ಚುಲಿ ನೈಸ್. ಶಾರ್ವರಿ, ತೋರ್ಸೋ ಸೀರೆ. ಅದಕ್ಕೆ ಆ ಸೀರೆ ಶಾರ್ವರಿಗೆ ಚೆನ್ನಾಗಿ ಕಾಣತ್ತಾ? ಹಾ, ಶಾರ್ವರಿ ಅವ್ರು ಯಾವ ಸೀರೆ ಉಟ್ಕೊಂಡ್ರು ಚಂದನೆ. ಅದಕ್ಕೆ ಹೇಳದ್ಮೇಲೆ ಓಕೆ. ಅದಕ್ಕೆ ನೀವು ಅಷ್ಟೇ, ಯಾವ ಸೀರೆ ಉಟ್ಕೊಂಡ್ರು ಓಕೆನೆ. ಮದುವೆ ಹೆಣ್ಗೂ ಒಂದು ಸೀರೆ ಆರಿಸ್ಬೇಕಪ್ಪ. ನೀವೇ ತೊಗೊಂಡು ಸುಮ್ಮನಾಗ್ಬಿಡಿ. ದೀಪಿಕಾಗೂ ಒಂದು ಸೀರೆ ಸೆಲೆಕ್ಟ್ ಮಾಡಿ. ನಾನು ಸೆಲೆಕ್ಟ್ ಮಾಡ್ತೀನಿ. ನೋ, ದೀಪಿಕಾ ಉಡೋ ಸೀರೆ ಯುನೀಕ್ ಆಗಿರಬೇಕು. ಆ ಟೇಸ್ಟ್ ನಿನಗಿಲ್ಲ ಬಿಡು. ಹೇಗಿರಬೇಕು ಅಂದರೆ ಆ ಸೀರೆ ನಾವು ಉಟ್ಕೊಂಡ್ರೆ ಥೇಟ್ ಬೊಂಬೆನೇ ಎದ್ದು ಬಂದ ಕಾಣಿಸ್ಬೇಕು. ಆಯ್ತಪ್ಪ, ಇರಿ, ನಾನೇ ಆರಿಸ್ತೀನಿ. ಇದು ಚೆನ್ನಾಗಿತ್ತು, ಬಾರ್ಡರ್ ನಾಟ್ ಓಕೆ. ಇದು ಕಲರ್ ಓಕೆ, ಬಟ್ ಡಿಸೈನ್ ನಾಟ್ ಓಕೆ. ಎಸ್, ದಿಸ್ ಇಸ್ ಓಕೆ. ನನಗೆ ಗೊತ್ತಿತ್ತು. ಅದಕ್ಕೆ ಅಂದ್ರೇನೆ ಹಾಗೆ ಮುಟ್ಟಿದ್ದೆಲ್ಲ ಪರ್ಫೆಕ್ಟ್. ಅದಕ್ಕೆ ಅಣ್ಣ ಪೂರ್ಣಿ ಆಚೆ ಎಲ್ಲ ಹೋದ್ರಲ್ಲ, ಎಲ್ಲೋಗಿದ್ದು? ಅವರು ಪೂರ್ಣಿ ಜೊತೆ ಅವಳಿದ್ದಿದ್ದು ಅನಾಥಾಶ್ರಮಕ್ಕೆ ಹೋಗಿದ್ದಾರೆ ಲಗ್ನ ಪತ್ರಿಕೆ ಕೊಡೋದಕ್ಕೆ. ಅವೇ ಪೂರ್ಣಿಗೊಂದು ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳು. ಅವಳು ಫೋನ್ ಮನೆಯಲ್ಲೇ ಬಿಟ್ಟು ಹೋಗಿದ್ದಾಳೆ ಚಿಕ್ಕಪ್ಪ. ನಿಮ್ಮ ಅಪ್ಪಂಗೆ ಮಾಡು. ಅಭಿ, ಫೋನ್ ಮಾಡು. ಬರ್ತಾರೆ ಬಿಡಿ ಚಿಕ್ಕಪ್ಪ. ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ತಗೊಳ್ಳಿ ಜೀರಿಗೆ ಕಷಾಯ.
ತುಂಬ ಚೆನ್ನಾಗಿದೆ. ಬೆಲ್ಲ ಹಾಕಿದ್ದೀರಾ? ಬೆಲ್ಲ ಹಾಕಿದ್ರೇನೆ ಅದಕ್ಕಿರೋ ಔಷಧಿ ಗುಣ ಮೈಗೆ ಹತ್ತೋದು. ಈಗೆಲ್ಲ ಸಕ್ಕರೆ ಹಾಕ್ಬಿಡ್ತಾರೆ. ಸುಮತಿ ಅದಕ್ಕೇನು ಹೀಗೆ ಮಾತಾಡ್ತಿದ್ರು, ಇದೇ ಥರ ಕಷಾಯನೂ ಮಾಡ್ತಿದ್ರು. ನೀವು ಅದಕ್ಕೆ ಅಂದಾಗ ನೆನಪಾಯ್ತು, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಕೇಳಲ್ಲ? ಅದಕ್ಕೆ ಧಾರಾಳವಾಗಿ ಹೇಳಿ. ಆ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದಾದಮೇಲೆ ಮಾಧವ್ ಅವ್ರನ್ನ ಅವ್ರ ಮಕ್ಕಳು ದೂರ ಇಟ್ಟಿದ್ದಾರೆ. ಬಹುಶಃ ಈಗೊಂದು ದಿನದಲ್ಲಿ ನಿಮಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಹೌದು, ನಾನು ಗಮನಿಸ್ದೆ, ಆದರೆ ಯಾಕೆ ಅಂತ ಗೊತ್ತಾಗಲಿಲ್ಲ. ಅದರಲ್ಲಿ ಅಣ್ಣನ ತಪ್ಪೇನು? ಆ ಆಕ್ಸಿಡೆಂಟ್ ಆಗಿದ್ದು ಮಾಧವ್ ಅವರು ಬೇಜವಾಬ್ದಾರಿಯಿಂದ ಕಾರ್ ಓಡಿಸಿದ್ದಕ್ಕೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಚಿಕ್ಕ ವಯಸ್ಸಲ್ಲೇ ಅಮ್ಮನ ಕಳ್ಕೊಂಡಿದ್ದಕ್ಕೆ ಅನ್ಸುತ್ತೆ. ಅದೇ ಸತ್ಯ ಅಂದ್ಕೊಂಡು ಅವರು ಮಾಧವ್ ಅವ್ರನ್ನ ದೂರ ಇಡ್ತಾ ಬಂದಿದ್ದಾರೆ. ದೇವ್ರೆ, ಆಕ್ಸಿಡೆಂಟ್ ಅಂದರೆ ಆಕ್ಸಿಡೆಂಟು, ಅದರಲ್ಲಿ ಅಣ್ಣನ ತಪ್ಪೇನಿರುತ್ತೆ? ಆ ಆಕ್ಸಿಡೆಂಟಿಂದ ನಾನು ಇಷ್ಟು ವರ್ಷ ಏನು ಗೊತ್ತಾಗದೆ ಮಲಗಿದ್ದೆ. ನಾನೇ ಅಣ್ಣನ ಬಗ್ಗೆ ಏನೂ ಅಂದ್ಕೊಂಡಿಲ್ಲ. ಇವ್ರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ ಅದಕ್ಕೆ? ಆಗ ಚಿಕ್ಕವರಲ್ವಾ, ಆಗ್ಲಿಂದ ಮನಸ್ಸಲ್ಲಿ ಅದೇ ಭಾವನೆ ಬೆಳೆದಿದೆ. ಈಗ ಒಂದೇ ಸಲ ಅದನ್ನು ಕಿತ್ತಾಕೋದು ಕಷ್ಟ. ಅದಕ್ಕೆ ನಾನು ನಿಮ್ಮ ಸಹಾಯ ಕೇಳಕ್ಕೆ ಬಂದೆ. ಹೇಳಿ ಅದಕ್ಕೆ. ಅಣ್ಣನ ಮಕ್ಕಳು ಒಪ್ಕೋತಾರೆ ಅಂದರೆ ನಾನು ಏನು ಸಹಾಯ ಮಾಡೋಕ್ಕೂ ರೆಡಿ. ಏನಿಲ್ಲ, ಅವತ್ತು ನಡೆದಿದ್ದ ಆಕ್ಸಿಡೆಂಟ್ ಬಗ್ಗೆ ನಿಮ್ಗೇನೋ ಸತ್ಯ ಗೊತ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ಅವತ್ತು ನಂದಿಗಿರಿಲಿ ಬಿದ್ದು ಸರಿ ಹೋಗೋಕ್ಕೆ ಮೊದಲು ಇದೇ ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ. ಅದು ಅಲ್ಲದೆ ಮನೆಯಲ್ಲಿ ತುಂಬ ಸಲ ನೀವೇನೋ ಕನ್ವರ್ಸ್ತಾ ಇದ್ರಿ. ನಾನು ಕನ್ವರ್ಸ್ತಿದ್ನ? ನಂಗೇನು ನೆನಪಾಗ್ತಿಲ್ಲ ಅದಕ್ಕೆ. ಅದೇನೋ ಖರ್ಜೂರ ಅಂತ ಪದೇ ಪದೇ ಹೇಳ್ತಿದ್ರಿ. ಖರ್ಜೂರನ? ಭಾಷಾರ್ವರಿ, ನಾನು ಖರ್ಜೂರ ಅಂತ ಪದೇ ಪದೇ ಹೇಳ್ತಿದ್ನಂತಲ್ಲ, ಅದೇನು ಅಂತ ಗೊತ್ತಾ ನಿನಗೆ? ಸಮರ್ಥ್, ಅವ್ರ ಮದ್ವೆಗೆ ಕರೆದ್ರೆ ಯಾಕೋ ಅಷ್ಟು ರೂಢಾಗಿ ಮುಖಕ್ಕೆ ಹೊಡೆದಾಗ ಮಾತಾಡಿದೆ? ಮನ್ಸಲ್ಲೊಬ್ರ ಬಗ್ಗೆ ಕೋಪ ಇಟ್ಕೊಂಡು ನಂಗೆ ನಾಟಕ ಮಾಡೋಕ್ಕೆ ಇಷ್ಟ ಆಗಲ್ಲ ಬಾಸು. ಅವ್ರು ಕೊಟ್ಟಿದ್ದ ಆಫರ್ ನನಗೆ ಇಷ್ಟ ಆಗಲಿಲ್ಲ. ಅವ್ರ ಫ್ಯಾಮಿಲಿ ಬಗ್ಗೆ ನಿಂಗೆ ಗೊತ್ತಲ್ಲ. ಅದು ಬೇರೆ ಇದು ಬೇರೆ ಸಮರ್ಥ್. ಈಗ ನಿನ್ನ ಕೆಲ್ಸಕ್ಕೆ ಕೇಳಿದ್ದು ಮಾಧವ್ ಸರ್. ಅಭಿ ಒಬ್ಬ ಆತರ ಅಂದ್ರೆ ಅವ್ರ ಫ್ಯಾಮಿಲಿನಲ್ಲಿ ಎಲ್ಲರೂ ಹಾಗೆ ಇರಲ್ವಲ್ಲ. ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರೆ ನಂಗೆ ಮಾಧವ್ ಸರ್ ಕೊಟ್ಟಿದ್ದ ಆಫರು ಚೆನ್ನಾಗಿದೆ ಅಂತ ಅನ್ನಿಸ್ತು. ಈಗಿರೋದಕ್ಕಿಂತ ಜಾಸ್ತಿ ಸಂಬಳ, ಆಮೇಲೆ ನೀನು ಇಷ್ಟೊಂದು ಜನ ಕಸ್ಟಮರ್ಸ್ನ ಪಿಕ್ ಮಾಡಬೇಕು ಡ್ರಾಪ್ ಮಾಡಬೇಕು ಅಂತ ಇರಲ್ಲ. ಅವ್ರೊಬ್ಬರು ಡ್ರೈವರ್ ಆಗಿದ್ರೆ ಸಾಕು. ಮೇಲಾಗಿ ಮಾಧವ್ ಸರ್ ತುಂಬಾ ಒಳ್ಳೆಯವರು. ನಿನಗೆ ಸಿಗೋ ಫ್ರೀ ಟೈಮಲ್ಲಿ ನೀನು ಬೇರೆ ಏನಾದರೂ ಮಾಡ್ಕೋಬಹುದು. ಬಾಸು ಪ್ಲೀಸ್. ಸಮರ್ಥ್, ಮಾಧವ್ ಸರ್ ಅಮ್ಮನ ಥರ ಒಳ್ಳೆಯವರು ಅಂತ ಹೇಳ್ತಿದ್ದೀನಿ ಅಷ್ಟೆ. ಯೋಚನೆ ಮಾಡು. ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ ಬಾಸು, ಮತ್ತೆ ಈ ವಿಷಯ ಬೇಡ. ಅವ್ರಿಗೆ ಡ್ರೈವರ್ ಆಗಿ ನೀವು ಮತ್ತೆ ಮುಂದೆ ಕೆಲಸ ಮಾಡೋಕ್ಕೆ ನನಗಾಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.